ದಾಂಡೇಲಿ ನಗರದ ಅಗ್ರ ದೇವಸ್ಥಾನಗಳಲ್ಲಿ ಒಂದಾಗಿರುವ ಅಂಬೇವಾಡಿಯ ಶ್ರೀ ಬಲಮುರಿ ಮಹಾಗಣಪತಿ ದೇವಸ್ಥಾನದ ಸುವರ್ಣ ಮಹೋತ್ಸವ ಸಂಭ್ರಮ ಮಾರ್ಚ್ 19ರಿಂದ 23ರವರೆಗೆ ವಿಜೃಂಭಣೆಯಿಂದ ನಡೆಯಲಿದೆ ಎಂದು ದೇವಸ್ಥಾನದ ಆಡಳಿತ ಮಂಡಳಿಯ ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ತಿಳಿಸಿದರು. ದಾಂಡೇಲಿಯ ಅಂಬೇವಾಡಿಯ ಶ್ರೀ ಬಲಮುರಿ ಮಹಾಗಣಪತಿ ದೇವಸ್ಥಾನ ಆವರಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡಿದ ನಾಗರಾಜ್ ಅವರು ಶ್ರೀ ಸ್ವಾಮಿಯ ಪ್ರತಿಷ್ಠಾಪನೆಯ ಸುವರ್ಣ ಮಹೋತ್ಸವವನ್ನು ಶ್ರದ್ಧಾಭಕ್ತಿಯಿಂದ ಹಾಗೂ ಸಂಭ್ರಮ ಸಡಗರದಿಂದ 5 ದಿನಗಳವರೆಗೆ ಆಯೋಜಿಸಲಾಗಿದೆ. ಈ 5 ದಿನಗಳ ಸುವರ್ಣ ಮಹೋತ್ಸವ ಸಂಭ್ರಮದಲ್ಲಿ ಗಣಹೋಮ, ನವಗ್ರಹ ಹೋಮ, ಅಶ್ಲೇಷ ಬಲಿ, ನವಚಂಡಿ ಹವನ, ರುದ್ರಹವನ ಮೊದಲಾದ ಪೂಜಾ ಕಾರ್ಯಕ್ರಮಗಳು ನಡೆಯಲಿದೆ. ಮಾರ್ಚ್ 23ರಂದು ಮಹಾಪೂಜೆ, ಮಂಗಳಾರತಿ ಆದ ನಂತರ ಮಧ್ಯಾಹ್ನ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆಯನ್ನ ಏರ್ಪಡಿಸಲಾಗಿದೆ ಎಂದ ಅವರು ಕಲ್ಯಾಣ ಮಂಟಪ ನಿರ್ಮಾಣ ನಿಟ್ಟಿನಲ್ಲಿಯೂ ಆಡಳಿತ ಮಂಡಳಿಯು ಮುಂದಡಿ ಇಟ್ಟಿದೆ ಎಂದರು. ದೇವಸ್ಥಾನದ ಆಡಳಿತ ಸಮಿತಿಯ ಅಧ್ಯಕ್ಷ ಜಿವಿ ಭಟ್ ಮಾತನಾಡಿ, ಭಗವತ್ ಭಕ್ತರ ಸಂಪೂರ್ಣ ಸಹಕಾರದಿಂದ ದೇವಸ್ಥಾನವು ವರ್ಷದಿಂದ ವರ್ಷಕ್ಕೆ ತನ್ನ ವೈಭವವನ್ನು ಹೆಚ್ಚಿಸಿಕೊಳ್ಳುತ್ತಿದೆ. ಸುವರ್ಣ ಮಹೋತ್ಸವದ 5 ದಿನಗಳ ಈ ಸಂಭ್ರಮದಲ್ಲಿ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ಎಂದು ವಿನಂತಿಸಿದರು. ಆನಂತರ ಈಗಾಗಲೇ ನಮಗೆ ಪ್ರಮೋಟ್ ಆಗಲಿಕ್ಕೆಲ್ಲ ಲೇಡೀಸ್ ಬೇರೆ ಜೆಂಟ್ಸ್ಗೆ ಬೇರೆ ಎಲ್ಲ ಕಟ್ಟಾಗಿದೆ. ಈ ಕಡೆ ನೀವು ಯಾವಾಗ ಬಂದು ನೋಡ್ಬೋದು. ಈಗ ಸಣ್ಣ ಪುಟ್ಟ ಮದುವೆ ಆಗೋವಾಗ ಇಮಿಡಿಯೇಟಾಗಿ 1-2 ಕಡೆ ವ್ಯವಸ್ಥೆ ಮಾಡೋದು, ದೇವಸ್ಥಾನಕ್ಕೆ ಬಡವರಿಗೆ ಹೆಲ್ಪ್ ಆಗೋಕ್ಕಾಗುತ್ತೆ ಅಂತ ತಿಳ್ಕೊಂಡಿದ್ದೆ. ಆನಂತರ ಮುಂದೆ ಬೆಳೆದಾಗೆ ದೊಡ್ಡ ಕಲ್ಯಾಣ ಆಗೋ ಜಾಗನೂ ಇದೆ. ಅದೆಲ್ಲ ಭಕ್ತಾದಿಗಳ ಆಡಳಿತ ಸಮಿತಿಯ ಸದಸ್ಯ ಕೀರ್ತಿ ಗೌಂಕರ್ ಮಾತನಾಡಿ, ಈ 5 ದಿನಗಳ ಮಹೋತ್ಸವ ಸಂದರ್ಭದಲ್ಲಿ ಪ್ರತಿದಿನ ಸಂಜೆ ಭಕ್ತಿ ಪ್ರಧಾನವಾದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ದೇವಸ್ಥಾನದ ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೆ ಭಕ್ತಾಭಿಮಾನಿಗಳು ತನುಮನ ಧನದಿಂದ ಸಹಾಯ ನೀಡಿ ಸಹಕರಿಸುವಂತೆ ವಿನಂತಿಸಿದರು. ಸಮಿತಿಯ ಸದಸ್ಯ ಮೋಹನ್ ಹಲ್ವಾಯಿ ಮಾತನಾಡಿ, ಕೆಪಿಸಿಯ ಅಧೀನದಲ್ಲಿದ್ದ ದೇವಸ್ಥಾನದ ಜಾಗ ನಗರಸಭೆಗೆ ಹಸ್ತಾಂತರಗೊಂಡಿತ್ತು. ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳ ಹಿತದೃಷ್ಟಿಯಿಂದ ಆ ಜಾಗವನ್ನ ದೇವಸ್ಥಾನದ ಟ್ರಸ್ಟ್ ಹೆಸರಿನಲ್ಲಿ ಆರ್.ವಿ. ದೇಶಪಾಂಡೆ ಅವರು ವಿಶೇಷ ಮುತುವರ್ಜಿ ವಹಿಸಿ ಮಾಡಿಕೊಟ್ಟಿರುವುದು ಸ್ಮರಿಸಿಕೊಂಡರು. ಇದರ ಹೊರತಾಗಿಯೂ ದೇವಸ್ಥಾನದ ವತಿಯಿಂದ ನಡೆಯಲಿರುವ ಕಲ್ಯಾಣ ಮಂಟಪ ನಿರ್ಮಾಣಕ್ಕೆ ಆರಾಧನೆ ಯೋಜನೆಯಡಿ ಆರ್.ವಿ. ದೇಶಪಾಂಡೆ ಅವರು 35 ಲಕ್ಷ ರೂಪಾಯಿ ಅನುದಾನವನ್ನು ನೀಡುವುದರ ಬಗ್ಗೆಯೂ ಈಗಾಗಲೇ ಕಾರ್ಯಪ್ರವೃತ್ತರಾಗಿರುವುದನ್ನು ಸ್ಮರಿಸಿ ಅವರು ಈ ನಿಟ್ಟಿನಲ್ಲಿ ಆರ್.ವಿ. ದೇಶಪಾಂಡೆ ಅವರ ಸಹಕಾರಕ್ಕೆ ದೇವಸ್ಥಾನದ ಆಡಳಿತ ಮಂಡಳಿ ಸದಾ ಕೃತಜ್ಞತೆ ಸಲ್ಲಿಸುತ್ತದೆ ಎಂದರು. ದೇವಸ್ಥಾನದ ಪ್ರಧಾನ ಅರ್ಚಕ ಅನಂತ್ ಭಟ್ ಅವರು ಮಾತನಾಡಿ, ದೇವಸ್ಥಾನದ ಭಕ್ತರೇ ಬೆಳೆಸಿದ ಈ ದೇವಸ್ಥಾನದ ಸುವರ್ಣ ಸಂಭ್ರಮದಲ್ಲಿ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯ ಖಜಾಂಚಿ ಟಿಟಿ ನಾಯ್ಕ್ ಹಾಗೂ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ದಾಂಡೇಲಿ.